ಬಿಗ್ ಬಾಸ್ ನೋಡ್ತೀರಾ? ಹಾ ನೋಡ್ತೀವಿ. ಯಾರು ಇಷ್ಟ ಆಗ್ತಾ ಇದಾರೆ? ಆಕ್ಚುಲಿ ರಕ್ಷಿತಾ ಬಂದ್ಲಲ್ಲ, ಯಾಕೆ ಲಾಮಿನೇಟ್ ಮಾಡಿದ್ರಿ ಫಸ್ಟ್ ಆಫ್ ಅಲ್ಲೂ? ಯಾಕೆ ಲಾಮಿನೇಟ್ ಮಾಡಿದ್ರಿ ಫಸ್ಟ್ ಆಫ್ ಅಲ್ಲೂ? ನಾನು ಒಳಗಿದ್ದವರೆಲ್ಲ ನಾಮಿನೇಟ್ ಮಾಡಿ ಕಳ್ಸಿದಾರಲ್ಲ ಹೊರಗಡೆ. ಅದೇ ನಾನು ಕ್ವಶನ್ ಆಗ್ತಾ ಇದ್ದೀನಿ ಸುದೀಪ್ ಸರ್ಗೆ. ಪಾಪ ಅವ್ರಿಗೆ ಅಷ್ಟು ಖುಷಿಯಿಂದ ಮಾತಾಡ್ತಿರುವಾಗ ಲಾಮಿನೇಟ್ ಏನಾಯ್ತು ಅಂತ ಕೇಳ್ತಾ ಇದ್ದೀನಿ ನಾನು. ಮತ್ತೆ ಮಲ್ಲಮ್ಮ ಇದೆಲ್ಲ ಅವಳ ಮಾತ್ರ ಓವರ್ ಸ್ಕೋಪ್ ನೋಡ್ಸ್ಕೊಂಡು ಅವಳ ಮಾತ್ರ ಖುಷಿಯಾಗಿ ಒಂದು ತಾವಾಗಿ ತಿಳಿಸ್ತಾ ಇದ್ರಲ್ಲ. ನಿಮ್ ತಲೆಗೆ ಹೋಗೋದಿಲ್ಲ ಇದು. ನೀವು ಸುಮ್ಮನೆ ಚಾನಲ್ ಚೇಂಜ್ ಮಾಡಿ ಅದು ಧಾರಾವಾಹಿಗಿರಾಗಿ ನೋಡ್ಕೊಂಡಿರಪ್ಪ. ಮಲ್ಲ ಮಾಟ ಚೆನ್ನಾಗಿ ಆಡ್ತಾ ಇಲ್ವಾ? ಮಲ್ಲ ಮಾಟ ಚೆನ್ನಾಗಿ ಆಡ್ತಾಳೆ, ಚೂರ್ತಿದಲ್ಲ ಪಾಪ ಆಡ್ತಾಳೆ, ಅದೆಲ್ಲ ಬೇಕಾಗಿಲ್ಲ. ರಕ್ಷಿತಾ ಅವ್ರನ್ನ ಲ್ಯಾಮಿನೇಟ್ ಮಾಡಿದ್ರೆ ಏನಕ್ಕೆ ಅಂತ ಕೇಳ್ತಾ ಇದ್ವಿ. ನಾಮಿನೇಟ್ ಮತ್ತೆ ಬರ್ತಾರನ್ನೋ ಸುದ್ದಿ ಆಗ್ತಾ ಇದೆ. ಬರ್ತಾರೆ, ಖುಷಿ ನಮ್ಗೆ ಬಂದ್ರೆ ಖುಷಿ, ಬರ್ಲಿಲ್ಲ ಅಂದ್ರೆ ಏನೂ ಆಗಲ್ಲ ಅಷ್ಟೇ. ನಾವು ನೋಡೋದೇ ಇಲ್ಲ, ಬಿಗ್ ಬಾಸ್ ಆಗುತ್ತೆ. ಬಿಗ್ ಬಾಸ್ ನಾವು ಬಿಗ್ ಬಾಸೇ ನೋಡೋಣ ನಾವು ಅಷ್ಟೇ. ರಕ್ಷಿತಾ ಬಂದ್ರೆ ನೋಡ್ತೀವಿ, ಇಲ್ಲ ಅಂದ್ರೆ ನೋಡಲ್ಲ ನಾವು. ನನ್ನ ಮೇಲೆ ಆಣೆ ಇಟ್ಟಳು. ಈಗ ಮಲ್ಲಮ್ಮ ಅವ್ರನ್ನ ಇಷ್ಟ ಆಗಲ್ಲ ಅಂತ ಹೇಳ್ತಾ ಇದ್ದೀರಿ, ಯಾಕೆ ಅಂತ? ನನಗೆ ಆಕ್ಚುಲಿ ವಯಸ್ಸಾದ್ರೆ ಅವ್ರು ಮಾಡೋ ಇದಲ್ಲೇ ಅರಿತ ಆಗಲ್ಲ. ಅಕ್ಷಿತಾ ಚೆನ್ನಾಗಿ ಆಗ್ತಾ ಇದ್ಲಲ್ಲ, ಪಾಪ ಅವ್ಳು ಲ್ಯಾಮಿಟ್ ಆಗಿದೆ. ನಮ್ಗೆ ಬಿಗ್ ಬಾಸ್ ಮೇಲೆ ಇಂಟ್ರೆಸ್ಟೇ ಹೋಗ್ಬಿಡ್ತು ನಮ್ಗೆ. ಇವಾಗ ಅವಳು ಬಂದ್ರೆ ಖುಷಿಯಾಗಿ ನೋಡ್ಬೋದು, ಇಲ್ಲ ಅಂದ್ರೆ ನಮ್ಗೆ ಬಿಗ್ ಬಾಸ್ ನೋಡೋದೇ ಬಿಟ್ಬಿಡ್ತು. ಓಕೆ, ಮತ್ತೆ ಬರ್ತಾ ಇದಾರೆ. ಇವತ್ತಿನ ಪ್ರೋಮೋ ನೋಡಿದ್ರೆ ಸುದೀಪ್ ಅವ್ರು ಕರೆಸಿದ್ದಾರೆ. ಓಕೆ ಕಸ ಅದ ಖುಷಿಯಾಗಿ ನೋಡ್ತೀನಿ. ಒಳ್ಳೆ ಮಲ್ಲಮ್ಮ ಅವ್ರ ಬಗ್ಗೆನೇ ಹೇಳಿ ಸ್ವಲ್ಪ. ನಾವ್ ಏನ್ ಹೇಳಲ್ಲ ಅಷ್ಟೇ. ಅವ್ರು ತುಂಬಾ ವಯಸ್ಸಾಯ್ತು, ಪಾಪ ಆ ಕಡೆ ಈ ಕಡೆ ನೋಡ್ಕೊಂಡು ಜೋಶಾಗಿದೆ, ಒಳ್ಳೇದಾಗ್ಲಿ ಅಷ್ಟೇ. ಎಲ್ರು ಇಷ್ಟ ಪಡ್ತಾ ಇದಾರೆ ಯಾವ ಇವೆಲ್ಲ ಮಲ್ಲಮ್ಮನ. ನಾನು ಇಷ್ಟ ಚೆನ್ನಾಗಿ ಆಡ್ತಾಳೆ, ಅದಕ್ಕೆ ಇಷ್ಟಪಡ. ನಮಗೆ ಆಕ್ಚುಲಿ ನಮ್ಗೆ ಯಾರು ಇಷ್ಟ ನಾವು ಅವ್ರ ಬಗ್ಗೆ ಇಷ್ಟ ಪಡ್ತೀವಿ ಅಷ್ಟೇ. ನಾವು ಅವ್ರ ಬಗ್ಗೆ ನಾವು ಅವ್ರ ಬಗ್ಗೆ ಇಷ್ಟ. ಕಾಕ್ರೋಚ್ ಸುದ್ದಿ ಅವ್ರು ಆಟ ಆಡ್ತಾ ಇದಾರಲ್ವಾ? ಅವೇ ನಾವೆಲ್ಲ ನೋಡಲ್ಲ ಅದಕ್ಕೆ. ನಮ್ದು ಗಿಲ್ಲಿ ತುಂಬಾ ಇಷ್ಟ ನನಗೆ. ಆಕ್ಚುಲಿ ತುಂಬಾ ಜೋಕ್ಸು ಆಕ್ಟಿಂಗು ತುಂಬಾ ಅವಾಗಿದ್ದ ನನಗೆ ತುಂಬಾ ಇಷ್ಟ. ಅವ್ರು ನಮ್ಗೆ ಒಂದು ಡೈಲಾಗ್ ಹೇಳಿದ್ರು. ಯಾವ ಡೈಲಾಗ್ ಹೇಳಿ? ಯಾವ್ದ ಇದೆಲ್ಲ ಅಲ್ಲ, ಏನಾಯ್ತಲ್ಲ, ನಮ್ಮ ಮಾವನ ಮಗಳಿಗೆ ನಾವು ಕಣ್ಣು ಹೊಡಿಬೇಕು, ಮತ್ತೆ ಯಾರು ಹೊಡಿಬೇಕು ಅನ್ನೋದಾರ. ಅಲ್ದಲ್ಲ ಕಣ್ರಿ, 50 ವಯಸ್ಸಿಗೆ ಅದೆಲ್ಲ ಇದೆಯಲ್ಲ. 100 ವಯಸ್ಸಿಗೆ 105 ವರ್ಷಿಗೆ 100 ವಯಸ್ಸಿಗೆ ಫಿಗರು. ಡೈಲಾಗ್ ಕೇಳ್ರಿ, ಯಾರಿಗೆ ಬರುತ್ತೆ ಅದು? ನಮಗೆ ಬರಲ್ಲ, ತುಂಬಾ ಇಷ್ಟ ಆಯ್ತು ನಂಗೆ. ಯಾರಿಗೆ ಓಟ್ ನೀವು ಓಟ್ ಹಾಕ್ಬೇಕಂದ್ರೆ ಯಾರಿಗೆ ಹಾಕ್ತಾರೆ? ಗಿಲ್ಲಿಗೆ ಹಾಕ್ತೀರಿ? ಯಾರಿಗೆ? ಗಿಲ್ಲಿಗೆ ಹಾಕ್ತೀನಿ, ರಕ್ಷಿತಾಗೂ ಹಾಕ್ತೀನಿ. ಇಡೀ ಅವ್ರಿಗೆ ಓಟ. ಮುಂದೆ ಹೋದ್ಮೇಲೆ ಹಾಕ್ತೀನಿ, ಪರವಾಗಿಲ್ಲ. ಅವ್ರಿಬ್ರಿಗೂ ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಸುದೀಪ್ ಸರ್ ಏನ್ ಹೇಳಿ? ಏನ್ ಹೇಳೋದಂದ್ರೆ ನಮ್ಮಂತ ಕರ್ಕೊಂಡು ಹೋಗಲ್ಲ, ಅವ್ರಂತ ಕರ್ಕೊಂಡು ಹೋಗ್ತಾರೆ, ದುಡ್ಡು ಕೊಟ್ಟು ಮಾತ್ರ ಕರ್ಕೊಂಡು ಹೋಗ್ತಾರೆ. ಪ್ರತಿ ಸೀಸನ್ ಅಲ್ಲಿ ಹಾಕಿದ್ರಲ್ಲ, ಪ್ರತಿ ಸೀಸನ್ ಅಲ್ಲಿ ನಿಮ್ಮವ್ರನ್ನ ಹಾಕಿದ್ರಲ್ಲ. ಈ ಸೀಸನ್ ಅಲ್ಲಿ ಹಾಕಿಲ್ವಲ್ಲ ಯಾರು? ಮುಂದೆ ಬರ್ತಾರೆ, ಇನ್ನು ವೈಲ್ಡ್ ಕಾರ್ಡ್ ಎಂಟ್ರಿ ಇದೆ ಏನ? ಅಯ್ಯೋ ನಮ್ಮ ತಪ್ಪು ನೋಡಿ ಅತ್ತಿ ಕೇಳ್ತಾ ಇತ್ತು. ನಿಮ್ ಕಾಲ್ ಬಂತಂದ್ರೆ ಹೋಗ್ತೀರಾ? ಹೋಗ್ತೀವಿ. ಸಾರಿಗೆ ನಮಗೆ ಚಾಯ್ಸ್ ಸಿಕ್ಕಿದ್ರೆ ನಾನು ಪಕ್ಕ ಹೋಗ್ತೀನಿ. ನಾನು ಹೋಗಿಲ್ಲ ಅಂದ್ರೆ ಪರವಾಗಿಲ್ಲ, ನಮ್ಮ ಮಮ್ಮಿ ಕಳಿಸ್ತೀನಿ. ನಮ್ಮ ಮಮ್ಮಿ ಆಕ್ಚುಲಿ ಗೌರ್ಮೆಂಟ್ ಅಲ್ಲಿ ಜಾಬ್ ಮಾಡ್ತವ್ರೆ, ಅವ್ರು ಹೋಗ್ಬೇಕು ಫಸ್ಟ್ ಆಫ್ ಆಲ್. ಅವ್ರ ಮಗಳು ನಾನಿದ್ದೀನಿ. ನಮ್ಮ ಮಮ್ಮಿ ಹೆಸರು ಬಂದು ಕೃತಿಕಾ. ನಾನು ಅವ್ರ ಮಗಳು, ನಾನು ಎಳ್ಳೆಳು ಇಂಪನ ಅಂತ. ಸಾಕು ಥ್ಯಾಂಕ್ ಯು. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ.